belong. With financial knowledge they lead the way, empowering minds every single day. They're the best, finest, the number one, teaching with passion, second to none. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಥಾರಿಟಿ ಸ್ಟಾಕ್ ಟ್ರೇಡರ್ಸ್ ಚಾನಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ಇವತ್ತಿನ ದಿವಸನೂ ಸಹ ನಾವು ಒಂದು ಮಾರ್ಕೆಟಿನ ವ್ಯೂ ಪಾಯಿಂಟನ್ನು ನೋಡೋಣ. ರೈಟ್, ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಒಂದು ಮೊಮೆಂಟಮ್ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕೂಲಂಕುಷವಾಗಿ ಅಂದರೆ ಡಿಟೇಲ್ ಆಗಿ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಸೊ ನಮ್ಮ ಹಿಂದಿನ ಒಂದು ವೀಡಿಯೋಸ್ನ ನೀವು ರೆಗ್ಯುಲರಾಗಿ ನೋಡ್ತಾ ಬಂದಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಫ್ಲ್ಯಾಗ್ ಯಾವ ರೀತಿ ಬಂತು, ಫ್ಲ್ಯಾಗಲ್ಲಿ ಯಾವ ರೀತಿ ಮೊಮೆಂಟಮ್ ಕೊಡ್ತು, ಯಾವ ರೀತಿ ಮೂಮೆಂಟ್ ಇತ್ತು, ಪ್ರತಿ ಒಂದನ್ನು ಡೇ ಬೈ ಡೇ ನಾವು ಕ್ಯಾಪ್ಚರ್ ಮಾಡ್ತಾ ಬಂದಿದ್ದೀವಿ, ಹೌದಾ? ಸೊ ನಾವು ಅದನ್ನು ನೋಡಿದ್ವಿ. ಏನು, ಮಾರ್ಕೆಟು ಒಂದು ಫಾಲ್ ಆಗಿ ಫ್ಲ್ಯಾಗ್ ಆಗಿದೆ, ಅಂದರೆ ಒಂದು ಪೋಲ್ ಆಗಿ ಫ್ಲ್ಯಾಗ್ ಆಗಿದೆ. ಸೊ ಆ ಫ್ಲ್ಯಾಗನ್ನು ಬ್ರೇಕ್ ಮಾಡಿದ್ರೆ ಏನು ಹೇಳುತ್ತೆ ಕಾನ್ಸೆಪ್ಟು, ಆ ಪೋಲ್ ಎಷ್ಟು ಉದ್ದ ಇದೆಯೋ ಮಾರ್ಕೆಟು ಅಷ್ಟು ಕೆಳಗಡೆ ಬರಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದೆ. ನೋಡಿ, ನಾವು ಮಾಡ್ತಕ್ಕಂಥ ಈ ಎಜುಕೇಷನಲ್ ವೀಡಿಯೋಸಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಹೆಲ್ಪ್ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಲ್ಲಿ ಅಥವಾ ನಿಮ್ಮ ಒಂದು ಕೊಲೀಗ್ಸಲ್ಲಿ ಯಾರಾದರೂ ಮಾರ್ಕೆಟಿನ ಬಗ್ಗೆ ಆಸಕ್ತಿ ಇರೋರಿದ್ದರೆ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ. ರೈಟ್, ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾವು ನಿನ್ನೆಯ ಒಂದು ವಿಡಿಯೋದಲ್ಲಿ ಏನನ್ನು ನೋಡಿದ್ವಿ ಅಂತ ಹೇಳಿದ್ರೆ, ಒಂದು ವೇಳೆ ಮಾರ್ಕೆಟ್ ಏನಾದರೂ ಈ ಒಂದು ಗ್ರೀನ್ ಕ್ಯಾಂಡಲಿನ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ, 2 ದಿವಸದ ಹಿಂದೆಯಿಂದಲೂ ಈ ಮಾತನ್ನು ಹೇಳ್ತಾ ಬರ್ತಾ ಇದ್ದೀನಿ. ಏನು, ಗ್ರೀನ್ ಕ್ಯಾಂಡಲಿನ ಮೇಲ್ಗಡೆ ಹೊರಡ್ತಾ ಬಂತು ಅಂತ ಹೇಳಿದ್ರೆ ನಮಗಿಲ್ಲಿ ಒಂದು ಬೈಯಿಂಗ್ ಅಪೋರ್ಚುನಿಟಿ ಸಿಗಬಹುದು. ಆದರೆ ನಮ್ಮ ಪೊಸಿಷನ್ ಸೈಜಿಂಗ್ ಏನಿರುತ್ತೆ ತುಂಬ ಕಡಿಮೆ ಇರಬೇಕಾಗತ್ತೆ. ನಾನಿಲ್ಲಿ ತುಂಬ ಕಡಿಮೆ ಪೊಸಿಷನ್ಸಲ್ಲಿ ಎಂಟರ್ ಆಗ್ತೀನಿ ಅನ್ನೋ ಮಾತನ್ನು ನಾನು ಹೇಳ್ತಾ ಬರ್ತಾಯಿದ್ದೆ. ರೈಟ್, ಅದೇ ಪ್ರಕಾರ ಏನಾಗುತ್ತೆ ನೋಡಿ, ಇಲ್ಲಿಗೆ ಬಂದಾದ ನಂತರ ಈ ಫ್ಲ್ಯಾಗ್ನ ಬ್ರೇಕ್ ಆದ ನಂತರ ಇದು ಮತ್ತೆ ವಾಪಸ್ ಹೋಗಿ ಈ ಒಂದು ಪಾಯಿಂಟನ್ನು ರೀಟೆಸ್ಟ್ ಮಾಡಬೇಕು. ಎಲ್ಲಿ, ಈ ಫ್ಲ್ಯಾಗನ್ನು ರೀಟೆಸ್ಟ್ ಮಾಡಿ ಕೆಳಗಡೆ ಬರೋದ್ರ ಬಗ್ಗೆ ಮಾರ್ಕೆಟಲ್ಲಿ ಆಲೋಚನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಆ ಒಂದು ಲೆಕ್ಕಾಚಾರದ ಪ್ರಕಾರ ಸ್ನೇಹಿತರೆ, ನಮಗೇನಾದರೂ ನೆನ್ನೆಯ ಕ್ಯಾಂಡಲಿನ ಲೋ ಅಂದರೆ 19ನೇ ತಾರೀಕಿನ ಕ್ಯಾಂಡಲಿನ ಲೋಗೇನಾದರೂ 21ನೇ ತಾರೀಕಿಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಒಂದು ವೇಳೆ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಪ್ರೈಸಸ್ ಮೇಲ್ಗಡೆ ಹೊರಡ್ತು ಅಂದರೆ ಏನು ಮಾಡ್ತೀವಿ, ಎಕ್ಸಾಕ್ಟ್ಲಿ ಪೊಸಿಷನ್ ಸೈಜಿಂಗ್ ನಮ್ಮದು ತುಂಬಾ ಚಿಕ್ಕದಿರುತ್ತೆ. ಸೊ ನಮ್ಮ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಇಲ್ಲಿವರೆಗೂ ಬರಬೇಕು ಐಡಿಯಲಿ. ಎಲ್ಲಿವರೆಗೂ, ಈ ಫ್ಲ್ಯಾಗಿನ ಏನಿವಾಗ ರೆಸಿಸ್ಟೆನ್ಸ್ ಆಗಿದೆಯಲ್ಲ ಅಲ್ಲಿವರೆಗೂ ಬಂದು ಇದು ರೀಟೆಸ್ಟ್ ಆಗಿ ಕೆಳಗಡೆಗೆ ಬರಬೇಕು. ಅದರ ಹತ್ತತ್ರ ಬಂದುಬಿಟ್ಟು ರೀಟೆಸ್ಟ್ ಆಗಬೇಕು. ಆಲ್ರೆಡಿ ಹತ್ತಿರ ಬಂದಿದೆ, ಇನ್ನು ಟೆಸ್ಟ್ ಆಗುತ್ತೋ ಬಿಡುತ್ತೋ ಅದನ್ನು ನಾವು ಕಾದಿದ್ದು ನೋಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ರಿಸ್ಕು, ನಮ್ಮ ರಿವಾರ್ಡು, ನಮ್ಮ ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಟೈಮಿಗೆ ಎಂಟ್ರಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಿಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ನಮ್ಮ ಸ್ಟ್ರಾಟಜಿಯ ಪ್ರಕಾರ ನಾವು ಸ್ಟಾಪ್ ಲಾಸನ್ನು ಇಡ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟ್ರಾಟಜಿ ಆಗಿರಲಿ ಅಥವಾ ನಿಮ್ಮ ರಿಸ್ಕ್ ರಿವಾರ್ಡನ್ನ ಆಗಿರಲಿ ಬಿಟ್ಟು ಡಿವಿಯೇಟ್ ಆಗಬೇಡಿ. ಏನು ಮಾಡಬೇಡಿ, ನಿಮ್ಮ ಸ್ಟ್ರಾಟಜಿ, ನಿಮ್ಮ ರಿಸ್ಕ್ ರಿವಾರ್ಡನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಡಿವಿಯೇಟ್ ಆಗಬೇಡಿ. ನೋಡಿ, ಟ್ರೇಡಿಗೆ ಎಂಟ್ರ್ ಆದಮೇಲೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ದಟ್ ಈಸ್ ಸೆಕೆಂಡ್ರಿ. ಬಟ್ ನಾವು ತುಂಬ ಡಿಸಿಪ್ಲೀನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ನಾವು 15 ನಿಮಿಷದ ಚಾರ್ಟಿನಲ್ಲಿ ನೋಡಿದಾಗ ನೋಡಿ, 1 ಅವರ್ ಚಾರ್ಟಲ್ಲಿ ಏನು ಹೇಳ್ತಾ ಇದೆ, ಬ್ಯಾಂಕ್ ನಿಫ್ಟಿ ನಮಗೆ ಇದ್ರ ಮೇಲ್ಗಡೆಗೆ ಈ ಒಂದು ಗ್ರೀನ್ ಕ್ಯಾಂಡಲಿನ ಮೇಲ್ಗಡೆಗೆ ಮತ್ತೆ ಮೊಮೆಂಟಮ್ ಕೊಡ್ತು ಅಂದರೆ ಬೈಯಿಂಗ್ ಅಪಾರ್ಚುನಿಟಿ, ಇದಕ್ಕಿಂತ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಅನ್ನೋದನ್ನು ನಾವು ಇವಾಗ 1 ಡೇ ಚಾರ್ಟಲ್ಲಿ ನೋಡಿಕೊಂಡು ಅರ್ಥ ಮಾಡ್ಕೊಂಡ್ವಿ. ಇನ್ನು ಅದೇ ನಾವು 1 ಅವರ್ ಚಾರ್ಟಿನಲ್ಲಿ ಬಂದು ನೋಡಿದಾಗ ಏನಾಗಿದೆ, ಇಲ್ಲಿ ಮಾರ್ಕೆಟು ಒಂದು ಬುಲ್ಲಿಶ್ ಮೊಮೆಂಟಮನ್ನು ತೊಗೊಂಡಿದೆ. ಈ ಬುಲ್ಲಿಶ್ ಮೊಮೆಂಟು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೋಡಿ, ಇದು ಕರೆಕ್ಷನಿಗೋಸ್ಕರ ಬಂದಿದೆಯೋ ಅಥವಾ ಟ್ರೆಂಡ್ ಕಂಟಿನ್ಯೂಯೇಷನ್ಗೋಸ್ಕರ ಬಂದಿದೆಯೋ ಸ್ಟೂಡೆಂಟ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು. ದಿಸ್ ಈಸ್ ಕ್ರಿಯೇಟಿಂಗ್ ಅ ಎಕ್ಸಾಕ್ಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ಸೊ ಅಥವಾ ನಿಮಗೆ ಯಾರಾದರೂ ಗೊತ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಜನ ಸರಿಯಾದಂಥ ಕಮೆಂಟನ್ನು ಮಾಡ್ತೀರಾ ನೋಡೋಣ ಸ್ನೇಹಿತರೆ. ಸೊ ಇಲ್ಲೇನಾಯಿತು, ಇಲ್ಲಿ ಮತ್ತೆ ನಮಗೊಂದು ಫ್ಲ್ಯಾಗಿನ ರೀತಿಯಾದಂತಹ ಒಂದು ಮೊಮೆಂಟಮ್ ಬರ್ತಾ ಇದೆ. ಸೊ ಇದ್ರ ಕೆಳಗಡೆ ಹೋಗಿ ಎಕ್ಸಾಕ್ಟ್ಲಿ ರೀಟೆಸ್ಟ್ ಮಾಡಿ ಕೆಳಗಡೆ ಬರಬೇಕಾದ್ರೆ ನಾವಿಲ್ಲಿ ಎಂಟ್ರಿ ತೊಗೊತೀವಿ ಆ್ಯಸ್ ಪರ್ 1 hour ಚಾರ್ಟ್. ಇನ್ನು ನಾವು ಇದನ್ನೇ 15 ನಿಮಿಷದ ಚಾರ್ಟಿಗೆ ಹಾಕಿದಾಗ, ಯಾವುದಕ್ಕೆ 15 ಮಿನಿಟ್ಸಿನ ಚಾರ್ಟಿಗೆ ಹಾಕಿದ್ವಿ ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ಮತ್ತೆ ಮಾರ್ಕೆಟ್ ಕೆಳಗಡೆಗೆ ಬರೋದಕ್ಕೆ ಪ್ರಾರಂಭಗೊಂಡಿದೆ. ಎಸ್, ಏನಾಗಿದೆ ಅಲ್ಲಿ ಮಾರ್ಕೆಟು ಮತ್ತೆ ಕೆಳಗಡೆಗೆ ಬರೋದಕ್ಕೆ ರೆಡಿಯಾಗಿದೆ. ಸೊ ಹಾಗಿರಬೇಕಾದ್ರೆ ಇದನ್ನು ನಾವು ಯಾವ ರೀತಿಯಾಗಿ ಆಲೋಚನೆಯನ್ನು ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ಇದು ನಮ್ಮ ಟ್ರೆಂಡ್ ಲೈನಿನ ಸಪೋರ್ಟಿಗೆ ಬಂದಿದೆ. ಇದು ಒಂದು ವೇ. ಇದನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರುವಂತಹ ಸಾಧ್ಯತೆಗಳು ಇದೆ. ಒಂದು ವೇಳೆ ಇಲ್ಲಿಂದ ರಿಜೆಕ್ಷನ್ ತೊಗೊಂತು ಅಂತ ಹೇಳಿದ್ರೆ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಮಾರ್ಕೆಟು ಮೇಲ್ಗಡೆಗೆ ಮೊಮೆಂಟಮ್ ಕೊಡುವಂತಹ ಸಾಧ್ಯತೆಗಳು ಇದೆ. ಒಂದು ವೇಳೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ರಿಜೆಕ್ಷನ್ ತೊಗೊಳ್ತು ಅಂತ ಹೇಳಿದ್ರೆ ಈ ರೀತಿ ಮೇಲ್ಗಡೆಗೆ ಹೋಗಬಹುದಾದಂತಹ ಸಾಧ್ಯತೆಗಳು ಇದೆ. ಯಾವುದ್ರ ಪ್ರಕಾರ? 15 ನಿಮಿಷದ ಪ್ರಕಾರ. ನಾವು ನೋಡ್ತಾ ಬಂದ್ವಿ ಆಲ್ರೆಡಿ ಡೈಲಿ ಚಾರ್ಟಲ್ಲಿ ಏನು ಹೇಳ್ತಾ ಇದೆ, 1 hour ಚಾರ್ಟಲ್ಲಿ ಏನು ಹೇಳ್ತಾ ಇದೆ, 15 ನಿಮಿಷದ ಚಾರ್ಟಲ್ಲಿ ನಮಗೆ ಏನನ್ನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಇಲ್ಲಿ ನೋಡ್ತಾ ಬಂದಿದ್ದೀವಿ, ರೈಟ್. ಇನ್ನು ಸ್ನೇಹಿತರೆ, ಒಂದು ವೇಳೆ ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ರೆ ಏನು ಮಾಡೋದು? ಗ್ಯಾಪ್ ಡೌನ್ನಲ್ಲಿ ಓಪನ್ ಆದರೆ ಡೈರೆಕ್ಟ್ ಎಂಟ್ರಿ ಇಲ್ಲ. ಇಲ್ಲೆಲ್ಲಾದರೂ ಓಪನ್ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟ್ ಎಂಟ್ರಿ ಇಲ್ಲ. ವೇಟ್ ಮಾಡಿ ರೀಟೆಸ್ಟ್ ಆಗಿ ಕೆಳಗಡೆಗೆ ಬರಬೇಕಾದ್ರೆ ನಾವಿಲ್ಲೊಂದು ಅಪಾರ್ಚುನಿಟಿಯನ್ನು ನೋಡಬಹುದು. ಯಾವುದಕ್ಕೆ? ಸೆಲ್ಲಿಂಗ್ ಅಪಾರ್ಚುನಿಟಿ. ಯಾವ ಅಪಾರ್ಚುನಿಟಿ ಸ್ನೇಹಿತರೆ? ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಇಲ್ಲಿ ನೋಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಈ ಕ್ಯಾಂಡಲಿನ ಮೇಲ್ಗಡೆಗೆ ಹೊರಟು ಈ ರೀತಿಯಾಗಿ ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ಸು, ನಮ್ಮ ಒಂದು ವ್ಯೂ ಪಾಯಿಂಟು. ಇನ್ನು ನಾವು ನಿಫ್ಟಿಯ ಕಡೆಗೆ ತಲೆ ಹಾಕಿದಾಗ ಏನಾಗ್ತಾ ಇದೆ? 15 ನಿಮಿಷದ ಚಾರ್ಟ್ ಅಲ್ಲ, ಫಸ್ಟ್ ಡೈಲಿ ಚಾರ್ಟಿಗೆ ಬರೋಣ. ನೋಡಿ, ಡೈಲಿ ಚಾರ್ಟಲ್ಲಿ ಇದು ನಮಗೆ ಆಲ್ರೆಡಿ ಒಂದು ಡೌಜಿ ಮಾಡಿದೆ. ಏನು ಮಾಡಿದೆ? ಡೌಜಿ ಮಾಡಿದೆ. ಸ್ಟೂಡೆಂಟ್ಸ್, ನನಗೆ ಗೊತ್ತು ನಿಮಗೆಲ್ಲ ಇದು ಒಂದು ರೀತಿ ಹಬ್ಬ ಇದ್ದಂತೆ. ಸೊ 21ನೇ ತಾರೀಕು ನೀವು ಎಕ್ಸ್ಪೆಕ್ಟ್ ಮಾಡದಂತೆ ಮಾರ್ಕೆಟು ಒಳ್ಳೆ ಮೊಮೆಂಟಮ್ ಕೊಡೋ ಸಾಧ್ಯತೆಗಳು ಇದೆ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟು ಬಂದು ಒಂದು ಪುಲ್ ಬ್ಯಾಕನ್ನು ಮಾಡಿ ಸಸ್ಟೈನ್ ಆಗದೆ ಕೆಳಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಒಂದು ತುಂಬ ಒಳ್ಳೆಯ ಮೊಮೆಂಟಮ್ ನೋಡಲಿಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಚೇಂಜ್ ಇನ್ ಪೊಲರೈಸೇಷನ್ ಕಾನ್ಸೆಪ್ಟ್, ಓಕೆ ಅದು ಇವಾಗ ಬೇಡ ಯೂಟ್ಯೂಬಲ್ಲಿ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೋಡೋಣ, ಕಮೆಂಟ್ ಮಾಡಿ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದರ ಆಧಾರದ ಮೇಲೆ. ಸೊ ಒಂದು ವೇಳೆ ಏನಾದರೂ ಪ್ರೈಸಸ್ ಇಲ್ಲಿಂದ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ಇನಿಷಿಯಲಿ ನಾವು ಆಲ್ ಇನ್ ಆಗೋದಿಲ್ಲ, ಸ್ವಲ್ಪ ವೇಟ್ ಮಾಡಿ ಆಮೇಲೆ ಮಾರ್ಕೆಟಲ್ಲಿ ಎಂಟ್ರಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಬಹುದು. ಇನ್ನು ನಾವು 1 hour ಚಾರ್ಟಿನಲ್ಲಿ ನೋಡಿದಾಗ ಇಲ್ಲೂ ಸಹ ನಮಗೆ ಅದೇ ರೀತಿಯಾದಂತಹ ಮೊಮೆಂಟಮ್ ಕಾಣಿಸ್ತಾ ಇದೆ. ಏನು? ಇಲ್ಲಿ ನೋಡಿ, ಇಲ್ಲಿಂದ ನಾವು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗಿದೆ? ಇದ್ರ ಕೆಳಗಡೆಗೆ ಬಂದು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರ್ತಾ ಇದೆ. ಸೊ ಹಾಗಾಗಿ ಇದ್ರ ಪ್ರಕಾರ ಟ್ರೆಂಡ್ ಲೈನಿನ ಪ್ರಕಾರ ನೋಡಿದ್ರೂ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಬೇರಿಷಲ್ಲಿ ಕಾಣಿಸ್ತಾ ಇದೆ, ರೈಟ್. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ನಿಫ್ಟಿಯ 1 hour ಚಾರ್ಟಿನ ಒಂದು ಲೆಕ್ಕಾಚಾರ. ಒಂದು ವೇಳೆ ಏನಾದರೂ ಮಾರ್ಕೆಟ್ ಮೇಲ್ಗಡೆ ಹೊರಟರೆ, ಇದಕ್ಕಿಂತ ಕೆಳಗಡೆಗೆ ಬಂದು ಮೇಲ್ಗಡೆ ಹೊರಟರೆ, ಈ ರೀತಿ ಏನಾದರೂ ಹೊರಟರೆ, ಇದ್ರ ಮೇಲ್ಗಡೆ ಹೋದಾಗ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗಬೇಕಾದ್ರೆ ಇಲ್ಲಿ ಮತ್ತೆ ಒಂದು ಎಂಟ್ರಿ ಪಾಯಿಂಟನ್ನು ತಗೊಳ್ಳಬಹುದು. ಆದರೆ ಇವಾಗ ಸದ್ಯಕ್ಕೆ ಏನನ್ನು ಹೇಳ್ತಾ ಇದೆ? ಸದ್ಯಕ್ಕೆ ಮಾರ್ಕೆಟು ಬೇರಿಶ್ ಇರ್ತಕ್ಕಂತಹ ಒಂದು ಸಿಚುವೇಷನನ್ನು ಹೇಳ್ತಾ ಇದೆ.
ಇನ್ನು ಸ್ನೇಹಿತರೆ, ನಾವು 15 ನಿಮಿಷದ ಚಾರ್ಟಿನಲ್ಲಿ ನೋಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ ತುಂಬ ಕ್ಲಿಯರ್ ಆಗಿದ್ದು ಬ್ರೇಕೌಟನ್ನು ಕೊಟ್ಟು ಕೆಳಗಡೆಗೆ ಇಳಿತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಆದರೂ ನೋಡಿ, ಮಾರ್ಕೆಟು ಒಂದು ದಿವಸ ರಜಾ ಇರುತ್ತೆ, ಅದಲ್ಲದೆ ಮಾರ್ಕೆಟಲ್ಲಿ ಸುಮಾರು ವಿಷಯಗಳು ನಡೀತಾ ಇರುತ್ತೆ, ಗ್ಲೋಬಲ್ ಮಾರ್ಕೆಟಿನ ಒಂದು ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಒಂದು ವೇಳೆ ಏನಾದರೂ ನಾಳೆ ದಿವಸಕ್ಕೆ ಮಾರ್ಕೆಟ್ ಮೇಲ್ಗಡೆಗೆ ಓಪನ್ ಆಯಿತು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, ಎಂಟ್ರಿಯನ್ನು ತೊಗೊಳೋದಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಿ ಆಮೇಲೆ ಪ್ರೈಸ್ ಆ್ಯಕ್ಷನ್ ಆದಮೇಲೆ ನಾವು ಒಂದು ಬೈಯಿಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದು. ರೈಟ್. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ ಅಥವಾ ನಮ್ಮ ಒಂದು ವ್ಯೂ ಪಾಯಿಂಟು. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಪೂರ್ತಿ ನೋಡಿ ಅರ್ಥ ಆಗದೇ ಇದ್ದರೆ ದಯವಿಟ್ಟು ವಿಡಿಯೋನ ಇನ್ನೊಂದು ಸರಿ ನೋಡಿ. ಸೊ ನಿಮಗೇನಾದರೂ ಡೌಟ್ಸ್ಗಳು, ಕ್ವಶನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ, ಮೆಸೇಜ್ ಮಾಡಿ. ಆಮೇಲೆ ಸ್ನೇಹಿತರೆ, ನಮ್ಮ ಮುಂಬರುವ ದಿನ ಒಂದು ಬ್ಯಾಚ್ ಏನಿದೆ ಅದು ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ. ಸೊ ನಿಮಗೇನಾದರೂ ಮಾರ್ಕೆಟಲ್ಲಿ ಕಲಿಬೇಕು, ಟೆಕ್ನಿಕಲ್ ಅನಾಲಿಸಿಸ್, ನಾನು ಪ್ರಾಕ್ಟಿಕಲ್ ವೇ ಆಫ್ ಟೆಕ್ನಿಕಲ್ ಅನಾಲಿಸಿಸ್ನ ಕಲಿಬೇಕು ಅಂತ ನಿಮಗೇನಾದರೂ ಆಸಕ್ತಿ ಇದ್ದು ಕಲಿತು ನಾನು ಮಾಡಬೇಕು ಅನ್ನೋ ನಿಮಗೇನಾದರೂ ಹುಮ್ಮಸ್ಸು ಇದ್ದರೆ, ಅಥವಾ ಹುಮ್ಮಸ್ಸು ಅಂತ ಕರಿತೀವಿ ನಾವು, ಹುಮ್ಮಸ್ಸು ಅಂತ ಹೇಳಿದ್ರೆ ಎಂಥೂಸಿಯಾಸಮ್, ಸೊ ಆಸಕ್ತಿ, ಹುಮ್ಮಸ್ಸು ಇದೇನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಬ್ಯಾಚಿನ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಈ ನಂಬರ್ಗೆ ಮೆಸೇಜನ್ನು ಮಾಡಿ. ಸೊ ಕಾಲ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಡೂ ಲೆಟ್ ಅಸ್ ನೋ, ನಮಗೆ ತಿಳಿಸಿ, ವಿ ವಿಲ್ ಅರೇಂಜ್ ಅ ಕಾಲ್ ಬ್ಯಾಕ್. ರೈಟ್. ಸೊ ಸ್ನೇಹಿತರೆ, ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.